ಮುಳಗುಂದ ಪಟ್ಟಣದ ಐತಿಹಾಸಿಕ ಅಲ್ಲಮಪ್ರಭು ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಂಗಳವಾರ ಸಂಭ್ರಮದಿಂದ ಜರುಗಿತು. ರಥೋತ್ಸವ ಅಂಗವಾಗಿ ಬೆಳಗ್ಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ ಜರುಗಿತು. ನಂತರ ಸಾಯಂಕಾಲ ಭಕ್ತರ ಜಯಘೋಷದ ಮಧ್ಯೆ ರಥೋತ್ಸವವು ವಾದ್ಯ ಮೇಳಗಳಿಂದ ಜರುಗಿತು. ಶರಣರ ವಚನಗಳ ಪಾಲಿಕೆ ಉತ್ಸವ ಹಾಗೂ ಪುರವಂತರಿಂದ ಒಡುಪು ಪ್ರದರ್ಶನಗೊಂಡವು. ನಂತರ ಜಾತ್ರಾ ವಿಶೇಷತೆ ಕುರಿತು ಭಕ್ತರು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಭಿಪ್ರಾಯ ಹಾಗೂ ಜಾತ್ರಾ ವಿಶೇಷತೆ ನೆನಪಿಸಿಕೊಟ್ಟರು. 800 ಇಸ್ವಿ ಕಾಲಮಾನದಲ್ಲಿ ಬಸವಣ್ಣನವರು ಮತ್ತು ಅಲ್ಲಮಪ್ರಭುಗಳು ಆಗಿ ಹೋದಂಥ ಈ ಕನ್ನಡ ನಾಡು, ಈ ಕನ್ನಡ ನಾಡಿನಲ್ಲಿ ಅಲ್ಲಮಪ್ರಭುಗಳು ಸೋಂದಿ ಸಿಂಹಾಸನಾಧೀಶ್ವರರಾಗಿ ಸಂಚಾರ ಮಾಡುತ್ತಾ ಮಾಡಿ ಮುಳಗುಂದ ಗ್ರಾಮದಲ್ಲಿ ನೆಲೆಸಿರುವ ಈ ಅಲ್ಲಮಪ್ರಭು ದೇವಸ್ಥಾನವು 800 ವರ್ಷದ ಹಿಂದಿನ ಇತಿಹಾಸವಿದೆ. 800 ವರ್ಷದಿಂದಲೂ ಇಲ್ಲಿ ಜಾತ್ರಾ ಮಹೋತ್ಸವವು ನೆರವೇರುವುದು ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸಿ ತಮ್ಮ ತಮ್ಮ ಬಯಕೆಗಳನ್ನು ಪಡೆದುಕೊಂಡು ಮತ್ತು ಭಕ್ತರಲ್ಲಿ ಪಾತ್ರರಾಗಿ ಎಲ್ಲರೂ ತನು ಮನ ಧನದಿಂದ ಏನಿದ್ದಲ್ಲ ತಮ್ಮ ಸೇವೆಯನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ ಎಂದು ಸಾಕಷ್ಟು ಉದಾಹರಣೆಗಳು ಇಲ್ಲಿ ಸಿಗುತ್ತವೆ. ಆದುದರಿಂದ ಈ ಅಲ್ಲಮಪ್ರಭುವಿನ ಸೇವೆಯನ್ನು ಸದಾ ಎಲ್ಲರೂ ಮಾಡಲಿ ಎಂದು ಆ ಗುರುವಿನ ಆಶೀರ್ವಾದದ ನುಡಿಯಿಂದ ನಾನು ಹೇಳುತ್ತೇನೆ. ಗಡಿಗೀಲಿಲ್ಲದ ಬಂಡೆ ಒಡೆಯಡುವುದು ಮಾವುದೇ, ಕಡಿಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮುರುಡಶರಣರ ನುಡಿಗಡನವೇ ಕಡಿಗೀಲು ಕಾಣ ಗುಹೇಶ್ವರ. ಅಲ್ಲಮಪ್ರಭುಗಳ ಮಾತು, ಅವರ ವಚನ, ಅವರು ನಡೆದು ಬಂದ ದಾರಿ, ಅವರ ಜೀವನ ಅಂದರೆ ಎಲ್ಲರಿಗೂ ಒಂದು ಮಾದರಿ. ಬಯಲಲ್ಲಿ ಬಯಲಾಗಬೇಕಂತ ಈ ಶರೀರದ ಬಗ್ಗೆ, ಈ ಮಾನವ ಜನ್ಮದ ಬಗ್ಗೆ ಅವರು ಸವಿಸ್ತಾರವಾಗಿರ್ತಕ್ಕಂಥ ಒಂದು 12ನೇ ಶತಮಾನದಲ್ಲಿ ಅವರು ದೊಡ್ಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಸವಾದಿ ಪ್ರಮುಖರಲ್ಲಿ ಅವರು ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳು. ಅಂಥವರು ಈ ಪುಣ್ಯಭೂಮಿಗೆ ಬಂದದ್ದು ನಿಮ್ಮೆಲ್ಲರ ಅವರು 800 ವರ್ಷಗಳಿಂದ ಇತಿಹಾಸದಿಂದ ಇದು ಮಠ ಜಾತ್ರೋತ್ಸವ ನಡೆದು ಬಂದಿದೆ. ಅಪಾರ ಭಕ್ತ ವೃಂದವನ್ನು ಹೊಂದಿದೆ. ವಿಶೇಷತೆ ಈ ಪ್ರಭುಸ್ವಾಮಿ ಮಠ ತನ್ನದೇ ಆಗಿರ್ತಕ್ಕಂಥ ವಿಶೇಷತೆಯನ್ನು ಹೊಂದಿದೆ. ತನ್ನದೇ ಆಗಿರ್ತಕ್ಕಂಥ ಭಕ್ತ ವೃಂದವನ್ನು ಹೊಂದಿದೆ. ತನ್ನದೇ ಆಗಿರ್ತಕ್ಕಂಥ ಇತಿಹಾಸ, ಆಮೇಲೆ ದಾಖಲೆಯನ್ನು ಸಾಧನೆಯನ್ನು ಮಾಡುತ್ತಾ ಇದು ಹಂತ ಹಂತವಾಗಿ ಬೆಳವಣಿಗೆಯನ್ನು ಕಾಣ್ತಾ ಬಂದಿದೆ.